ಇವತ್ತು ನಾನು ಹೇಳೋ ಮೆಥಡಲ್ಲಿ ನೀವು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟನ್ನ ಕಾಂಕ್ರೀಟು, ಸಿಮೆಂಟು ಅಂತೆಲ್ಲ ಹೇಳ್ತಾರೆ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ಮೆಥಡಲ್ಲಿ ಮಾಡಿ, ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು 1 ಕಪ್ಪಷ್ಟು ರವೆನ ತುಪ್ಪ, ಎಣ್ಣೆ ಏನೂ ಹಾಕಬೇಡಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಒಂದು ಕಡಾಯಲ್ಲಿ. ಇಲ್ಲಿ ನಾನು ಒಂದು 3 ಜನ 4 ಜನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಕಪ್ಪು 1:2 ರೇಷಿಯೋ. ನೀವು ಜಾಸ್ತಿ ತೆಳ್ಳಗೆ ಬೇಕು ಅಂದರೆ 2 ಕಾಲು ಹಾಕ್ಕೊಳ್ಳಿ ನೀರು. ಅದು ಕುದಿಯೋ ನೀರಿರಬೇಕು ಫ್ರೆಂಡ್ಸ್. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮಾರು ಜನಕ್ಕೆ ಉಪ್ಪಿಟ್ಟು ಕಂಡ್ರೆ ಆಗಲ್ಲ. ಅಯ್ಯೋ ಉಪ್ಪಿಟ್ಟ ಅಂತ ಮೂಗು ಮುರಿತಾರೆ. ಅದರಲ್ಲಿ ನಾನು ಒಬ್ಬಳಾಗಿದ್ದೆ. ನಾನು ಈ ಥರ ಇನ್ನೋವೇಟಿವ್ ಉಪ್ಪಿಟ್ಟು ಮಾಡೋದು ಟ್ರೈ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತಿನ್ನೋಕ್ಕೆ ಶುರು ಮಾಡಿದ್ದು ಉಪ್ಪಿಟ್ಟನ್ನ. ಇಲ್ಲಿ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ ಇಟ್ಕೊಂಡಿದ್ದೀನಿ. ಓಕೆನಾ. ರವೆ ಹೊಂಬಣ್ಣಕ್ಕೆ ಬರೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ಬಿಡೋಣ. ಓಕೆನಾ. ಈಗ ಒಂದು ನಾನ್ ಸ್ಟಿಕ್ ಕಡಾಯಿಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೋದು. ಒಂದು 2 ಚಮಚ ಅಂದರೆ ಒಂದು ಸುಮಾರು ಒಂದೂವರೆ ಸೌಟ್ ಹಾಕ್ಕೊಳ್ಳಿ ಎಣ್ಣೆ. ಧಾರಾಳವಾಗಿ ಎಣ್ಣೆ ಇರಬೇಕು ಉಪ್ಪಿಟ್ಟಿಗೆ. ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಸಾಸಿವೆ, ಕಡಲೆಬೇಳೆ. ನೀವು ಯೂಶಲಿ ಸಾಸಿವೆ ಕಡಲೆಬೇಳೆ ಕೊಡ್ತೀರಲ್ಲ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಕೊಟ್ಟು ನೋಡಿ. ಯಾರ್ಯಾರು ಮೂಗು ಮುರಿತಾರೋ, ಸಿಮೆಂಟು ಕಾಂಕ್ರೀಟ್ ಅಂತಾರೋ ಉಪ್ಪಿಟ್ಟಿಗೆ, ಅವರೆಲ್ಲ ಇಷ್ಟಪಟ್ಟು ತಿಂತಾರೆ. ನನಗೂ ಉಪ್ಪಿಟ್ಟು ಇಷ್ಟ ಇಲ್ಲ ಮುಂಚೆ. ಇದಕ್ಕೆ ಒಂದು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಮತ್ತು ತರಕಾರಿ ಯಥೇಚ್ಛವಾಗಿ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ, ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ನನ್ನ ಹತ್ರ ಕ್ಯಾರೆಟು, ಬೀನ್ಸ್ ಅಷ್ಟೇ ಅವೈಲೇಬಲ್ ಇತ್ತು ಸದ್ಯಕ್ಕೆ. ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಒಂದು 4 ಹಸಿಮೆಣಸಿನ್ಕಾಯಿ ಖಾರ ನೋಡ್ಕೊಳ್ಳಿ. ಉದ್ದಕ್ಕೆ ಹೆಚ್ಕೊಳ್ಳೋಣ. ಯಾಕಂದರೆ ಬೀನ್ಸು ಹಾಕ್ತಾ ಇದ್ದೀವಲ್ಲ, ಗೊತ್ತಾಗಲ್ಲ. ಬೀನ್ಸ್ಗೂ ಹಸಿಮೆಣಸಿನ್ಕಾಯಿಗೆ ಹೆಚ್ಚೋದು ರೀತಿ ಗೊತ್ತಾಗಲ್ಲ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಹುರ್ಕೊಳ್ಳೋಣ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ರಾತ್ರಿ ತಿನ್ಬೋದು. ನೀವು ಒಪ್ಪತ್ತೇನಾರಿದ್ದರೆ ದಯವಿಟ್ಟು ಈ ಥರ ಉಪ್ಪಿಟ್ಟು ಟ್ರೈ ಮಾಡಿ ಒಂದ್ಸಲ. ಇದಕ್ಕೆ ನಾನು ಕ್ಯಾರೆಟು, ಬೀನ್ಸು, ಟೊಮೆಟೊನ ಒಟ್ಟಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಎಣ್ಣೆಯಲ್ಲಿ. ಸೊ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಂಡೆ. ನೀವೇನಾದ್ರು ಡಯಟ್ ಮಾಡ್ತಿದ್ದೀರಾ ಅಂದರೆ ಎಣ್ಣೆ ಕಮ್ಮಿ ಮಾಡಿಕೊಂಡು ಬೀನ್ಸು, ಕ್ಯಾರೆಟ್ನ ಇದು ಬೇಯಿಸ್ಕೊಳ್ಳಿ. ಓಪನ್ ಪಾತ್ರೆಯಲ್ಲಿ ಬಿಸಿನೀರಲ್ಲಿ ಹಾಕಿ, ಕುದಿಯೋ ನೀರಲ್ಲಿ ಹಾಕಿ ಬ್ಲಾಂಚ್ ಮಾಡ್ಕೊಳ್ಳಿ ಸಾಕು. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು, ಅವಾಗ ಎಣ್ಣೆ ಜಾಸ್ತಿ ಇದೆಯಲ್ಲ. ಸೊ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈಗ ಒಗ್ಗರಣೆಲೇ ಒಂದು 50ರಿಂದ 60 ಭಾಗದಷ್ಟು ಬೆಂದುಬಿಟ್ಟಿದೆ ನಮ್ಮ ತರಕಾರಿ. ನೋಡಿ, ಈರುಳ್ಳಿನೂ ಅಷ್ಟೇ ಫ್ರೆಂಡ್ಸ್. ನೋಡಿ ಹೆಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ತೀರಾ ಹೊಂಬಣ್ಣಗೆ ಬರೋರು ಫ್ರೈ ಮಾಡ್ಕೊಳ್ಬಾರ್ದು. ಎಲ್ಲ ಈ ಥರ ಇರಬೇಕು. ಚೆನ್ನಾಗಿರುತ್ತೆ ಅವಾಗ ಉಪ್ಪಿಟ್ಟಿಗೆ. ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಅಡುಗೆ ಅರಿಶಿನ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈಗಾಗಲೇ ನಾನು ನೀರು ಕುದಿಯೋಕ್ಕೆ, ಇದು ಪ್ರಿಪ್ರೇಷನ್ ಉಪ್ಪಿಟ್ಟಿಗೆ ನೀರು ಕುದ್ದು ರೆಡಿ ಮಾಡಿ ಇಟ್ಕೊಳ್ಬೇಕು. ಓಕೆನಾ. ಪಲಾವ್ಗೆ, ಉಪ್ಪಿಟ್ಟಿಗೆಲ್ಲ ಈ ಥರ ಮಾಡಿಕೊಂಡ್ರೆ ನಿಮ್ಮ ಅಡುಗೆನೂ ಬೇಗ ಆಗುತ್ತೆ, ರುಚಿಯಾಗೂ ಇರುತ್ತೆ. ಯಾವ ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಬಿಸಿನೀರು ಕಾಯಿಸಿ ಇಟ್ಕೊಂಬಿಡಿ ಮುಂಚೆನೇ. ಸೊ ಈಗ ನಾನು 1 ಕಪ್ ರವೆ ಅಂದಲ್ಲ, ಅದಕ್ಕೆ 2 ಕಪ್ಪಷ್ಟು ಬಿಸಿ ನೀರು ಹಾಕ್ತೀನಿ, ಕುದಿಯೋ ನೀರು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ರವೆ ಹುರಿದಿಟ್ಟೆ, ನೀರು ಕುದೀಲಿ ಅಂತ ಕಾಯ್ತಾ ಇದ್ದೀನಿ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ನೀರು ಕುದ್ದಿದ ತಕ್ಷಣ. ಓಕೆನಾ. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಯೂಶಲಿ ಉಪ್ಪಿಟ್ಟು ತರಾಬರಿ ಮಾಡ್ತೀರಾ. ನೋಡಿ, ಇದೇ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಈ ಜಾಗದಲ್ಲಿ ನೀವು ಒಂದು 1/4 ಚಮಚದಷ್ಟು ವಾಂಗಿಬಾತ್ ಪೌಡ್ರ್ ಹಾಕಿ. ಬಟ್ ನಾನು ವಾಂಗಿಬಾತ್ ಪೌಡ್ರಿಗಿನ ಗರಂ ಮಸಾಲ, ನಾನೇ ಮಾಡೋ ಗರಂ ಮಸಾಲಾನ ಹಾಕಿದ್ದೀನಿ. ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನಿಮ್ಮ ಉಪ್ಪಿಟ್ಟು. ಒನ್ಸ್ ಮೋರ್ ಅಂತ ಮಕ್ಕಳು ತಿನ್ನಲ್ಲ ರೀ ಉಪ್ಪಿಟ್ಟು. ನನ್ನ ಮಕ್ಕಳು ತಿಂದಿದ್ದಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ಇದಕ್ಕೆ ರವೆ ನಾವು ಹುರ್ಕೊಂಡಿದ್ವಲ್ಲ, ಇನ್ನೂ ರುಚಿಯಾಗಿ ಮಾಡ್ಕೊಳ್ಬೇಕಾದ್ರೂ ರವೆ ಹುರ್ಕೊಳ್ಳುವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಗ್ಗರಣೆಗೂ ತುಪ್ಪ ಹಾಕ್ಕೊಂಬಿಡಿ, ಎಣ್ಣೆನೇ ಸೋಗಿಸ್ಬೇಡಿ. ಅವಾಗ ನಿಮ್ಮ ಉಪ್ಪಿಟ್ಟು ಹೆಂಗಿರುತ್ತೆ ಅಂತ ಹೇಳಿ. ಟಾಪ್ 1 ಹೈ ಕ್ಲಾಸ್ ಅಂತೀವಲ್ಲ, ಟಾಪ್ ಮೋಸ್ಟ್ ಅಂತೀವಲ್ಲ ಫುಡ್ಡು, ಆ ಫುಡ್ ಥರ ಇರುತ್ತೆ ಇವತ್ತು. ಎಲ್ಲ ತುಪ್ಪದಲ್ಲೇ ಮಾಡಿ ಉಪ್ಪಿಟ್ಟನ್ನ, ಸೂಪರಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ದೀನಿ. ಒಂದು 5 ನಿಮಿಷ ಮುಚ್ಚಿಟ್ಬೇಡ. ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂತ. ಬೇಕಾದ್ರೆ ಗೋಡಂಬಿನೂ ಫ್ರೈ ಮಾಡಿ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋ ಮಸಾಲ ಉಪ್ಪಿಟ್ಟು. ಈ ಥರ ಚಕ್ಕೆ, ಲವಂಗ, ಘಮ. ಇದಕ್ಕೆ ಬೇಕಾದ್ರೆ ಇನ್ನೊಂದು ಏನು ಗೊತ್ತಾ, ಬೆಳ್ಳುಳ್ಳಿ ಶುಂಠಿನೂ ಹಾಕ್ಕೊಳ್ಬೋದು ಜಜ್ಜಿಬಿಟ್ಟು. ಅದು ಸೂಪರಾಗಿರುತ್ತೆ. ಇವಾಗ ಹೇಳಿ ಯಾರ್ಯಾರು ಮೂಗು ಮುರಿತೀರಾ ಅಂತ. ಸೊ ಇದು ಸಿಮೆಂಟು ಅಲ್ಲ, ಕಾಂಕ್ರೀಟು ಅಲ್ಲ, ಸೂಪರ್ ಟೇಸ್ಟಿಯಾಗಿರೋ ಮಸಾಲ ಉಪ್ಪಿಟ್ಟು. ಬನ್ನಿ ಅದನ್ನು ಪ್ಲೇಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಿದ್ರೆ ಒನ್ಸ್ ಮೋರ್ ಅಂತಾರೆ. ಓಕೆನಾ. ನಿಮ್ಮ ಮನೇಲಿ ಇವತ್ತೆಲ್ಲ ಟ್ರೈ ಮಾಡಿದ್ರೆ, ನಾನು ಹೇಳ್ದಲ್ಲ ಬೆಳ್ಳುಳ್ಳಿ ಶುಂಠಿ ಹಾಕಕ್ಕೆ ಮರಿಬೇಡಿ. ಹಾಕಿ, ನಾನು ಮರ್ತೋದೆ ಹಾಕಿ. ಅದನ್ನು ಹಾಕ್ಕೊಂಡು ಒಂದ್ಸಲ ಟ್ರೈ ಮಾಡಿ. ಸೂಪರಾಗಿರುತ್ತೆ. ಪದೇ ವಾರಕ್ಕೆ ಒಂದು 4 ದಿನ ಉಪ್ಪಿಟ್ಟು ತಿಂತೀರ ನೀವು. ಅಷ್ಟು ಸೂಪರಾಗಿರುತ್ತೆ. ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.